ಒಂದಷ್ಟು ಬಯಲಾಗ್ತಾನೆ ಹೋಗ್ತಾ ಇದೆ ಸುಚಿತ್ರಾಳ ನವರಂಗಿ ಆಟಗಳು. ಒಬ್ರಲ್ಲ ಇಬ್ರಲ್ಲ ಮೂವರ ಜೊತೆಗೆ ಕಳ್ಳಾಟ ಆಡಿರುವುದು ಅಟ್ ಪ್ರೆಸೆಂಟ್ ಗೊತ್ತಾಗ್ತಾ ಇದೆ. ಮೂವರ ಜೊತೆಗಿನ ಕಳ್ಳಾಟ ಸಂಬಂಧ ಇಲ್ಲಿವರೆಗೂ ವೈರಲ್ ಆಗಿರುವಂಥದ್ದು, ಹೊರಗಡೆ ಬಂದಿರುವಂಥದ್ದು. ಜೆಸಿಬಿ ಓನರ್ ಜೊತೆಗೂ ಕೂಡ ರೀಲ್ಸ್ ರಾಣಿ ಮಿಂಚಿದ್ದಾಳೆ. ರೀಲ್ಸ್ ಮಾಡಿ ಸಿದ್ದಾಪುರದ ಪ್ರಕಾಶ್ ಎಂಬಾತನ ಜೊತೆಗೆ ಪ್ರೀತಿ ಪ್ರೇಮ ಇತ್ತು ಈಕೆಗೆ. ಅದು ಕೂಡ ಮದುವೆ ಆದ ಮೇಲೆ ಲವ್ ಅಲ್ಲಿ ಬಿದ್ದಿದ್ಲು ಸುಚಿತ್ರಾ. ಕೊಲೆ ಆರೋಪಿ ಈ ಪ್ರಕಾಶ್ ಅನ್ನುವಂಥ ವ್ಯಕ್ತಿ ಜೊತೆಗೆ ರೀಲ್ಸ್ ಮಾಡಿ ಎಂಜಾಯ್ ಮಾಡ್ತಾ ಇರುವಂತಹ ಆ ವಿಡಿಯೋ ರೀಲ್ಸ್ ವೈರಲ್ ಆಗ್ತಾ ಇದೆ ಈಗ. ಇತ್ತೀಚೆಗೆ ಮಾಜಿ ಪ್ರೇಯಸಿಯನ್ನ ಈ ಪ್ರಕಾಶ್ ಭೇಟಿಯಾಗಿದ್ದ, ಅಂದ್ರೆ ಸುಚಿತ್ರಾಳನ್ನ ಭೇಟಿಯಾಗಿದ್ದ. ಆ ಪ್ರಕಾಶ್ಗೆ ಆರ್ಥಿಕ ಸಹಾಯವನ್ನ ಮಾಡಿದ್ಲಂತೆ, ದುಡ್ಡು ಕೊಟ್ಟಿದ್ಲಂತೆ. ಕಾರಣ ಆ ಜೆಸಿಬಿಯನ್ನ ಖರೀದಿ ಮಾಡೋದಕ್ಕೆ ಹಣವನ್ನ ಕೊಟ್ಟಿರುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ವೈರಲ್ ಆಗಿರುವಂತ ರೀಲ್ಸ್ ಆ ದೃಶ್ಯವನ್ನು ನೋಡ್ತಾ ಇದ್ವಿ. ಈತ ಮಾಜಿ ಪ್ರಿಯಕರ ಮತ್ತೊಬ್ಬ, ಮದುವೆ ಆದ್ಮೇಲೆ ಈತನ ಜೊತೆಗೆ ಈಕೆಗೆ ಸಂಗ ಇತ್ತು. ಇತ್ತೀಚೆಗೆ ತಾನೇ ಈಕೆಯನ್ನ ಭೇಟಿ ಕೂಡ ಮಾಡಿದ್ದ. ಹಣದ ವಿಚಾರವಾಗಿ ಈಕೆ ಸಾಲ ಕೊಟ್ಟಿದ್ಲಂತೆ ಅಥವಾ ಸಹಾಯ ಮಾಡಿದ್ಲಂತೆ. ಅದು ಕೂಡ ಲಕ್ಷ ಕಂತಿ ಹಣವನ್ನು ಕೊಟ್ಟಿರುವಂಥದ್ದು. ಕಾರಣ ಈತನಿಗೆ ಜೆಸಿಬಿಯನ್ನ ಪರ್ಚೇಸ್ ಮಾಡೋದಕ್ಕೆ. ಸುಚಿತ್ರಾ ಕಮಲಾಕರ್ ಭಟ್ ಪ್ರೇಮ ಪುರಾಣ ಇಲ್ಲಿಗೆ ನಿಂತ್ಕೊಂಡಿಲ್ಲ. ಸುಚಿತ್ರಾ ತಾಳಕ್ಕೆ ತಕ್ಕಂಗೆ ಕುಣಿತಾ ಇದ್ದ ಜ್ಯೋತಿಷ್. ಹಾಗೆ ಹೆಂಗ್ ಹೇಳ್ತಾಳೋ ಹಾಗೆ ಕೇಳ್ತಾ ಇದ್ದ. ಕೇಳೋದಷ್ಟೇ ಅಲ್ಲ, ಕುಣಿತಾ ಇದ್ದ. ಕೂತ್ಕೊ ಅಂದ್ರೆ ಕೂತ್ಕೊಳ್ಳೋದು, ನಿಂತ್ಕೊ ಅಂದ್ರೆ ನಿಂತ್ಕೊಳ್ಳೋದು. ಪ್ರೇಯಸಿ ಅಂತೆ ತಾನು ರೀಲ್ಸ್ ಮಾಡ್ತಾ ಇದ್ನೋ ಅಥವಾ ಆಕೆ ಮಾಡಿಸ್ತಾ ಇದ್ದ. ಯಕ್ಷಗಾನ ತಾಳಕ್ಕೆ ಹೆಜ್ಜೆ ಹಾಕಿದ್ದಾನೆ ಕಮಲಾಕರ್ ಭಟ್. ಆ ವಿಡಿಯೋ, ಆ ರೀಲ್ಸ್ ನೋಡಿ ಈ ಸುಚಿತ್ರ ಖುಷಿ ಪಡ್ತಾ ಇದ್ಲು. ಆ ರೀಲ್ಸ್ ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ದಿನಕ್ಕೊಂದು ವಿಡಿಯೋ, ಆಡಿಯೋ ಈ ಪ್ರಕರಣದಲ್ಲಿ ವೈರಲ್ ಆಗ್ತಾ ಇರೋದನ್ನೇ ನೋಡ್ತಾ ಇದ್ದೀವಿ ನಾವು. ನೋಡಿದ್ದು ಕಮಲಾಕರ್ ಭಟ್, ಪ್ರಖ್ಯಾತ ಜ್ಯೋತಿಷಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಂಥ ವ್ಯಕ್ತಿ, ಕೊಲೆ ಆರೋಪಿ ಕಮಲಾಕರ್ ಭಟ್ನ ಮತ್ತೊಂದು ಅವತಾರ. ಒಂದು ಜ್ಯೋತಿಷಿ ಅಂತ ಹಣೆಪಟ್ಟಿ ಕಟ್ಕೊಂಡಿರೋದು, ಮತ್ತೊಂದು ಕಡೆ ಕೊಲೆ ಆರೋಪಿ ಅನ್ನುವಂಥ ಹಣೆಪಟ್ಟಿ, ಮತ್ತೊಂದು ಕಡೆ ಈಗ ಈ ಸುಚಿತ್ರಾಳ ತಾಳಕ್ಕೆ ಕುಣಿತಾ ಇರುವಂಥ ವಿಡಿಯೋ ಇದೆ. ಕಮಲಾಕರ್ ಬಳಿ ಬ್ರೋಕರ್ ಆಗಿ ಈ ಸುಚಿತ್ರಾ ಮೊದಲಿಗೆ ಕೆಲಸಕ್ಕೆ ಸೇರ್ಕೊಂಡಿದ್ದು. ಸುಚಿತ್ರಾಳ ಸೌಂದರ್ಯಕ್ಕೆ ಮುರುಳಾಗಿ ಹೋಗಿದ್ದ ಈ ಜ್ಯೋತಿಷ್ ಆಕೆ ಬುಟ್ಟಿಗೆ ಬಿದ್ದುಬಿಟ್ಟಿತ್ತು. ಸುಚಿತ್ರಾಗೆ ಬರೋಬ್ಬರಿ 35,000 ಕಮಿಷನ್ ಕೊಡ್ತಾ ಇದ್ದಂತೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ. ವೈದಿಕ ಕಾರ್ಯಕ್ರಮಗಳ ಬ್ರೋಕರ್ ಆಗಿ ಈಕೆ ಸೇರ್ಕೊಂಡಿದ್ದು. ಬೇರೆ ಬೇರೆ ಬ್ರೋಕರ್ಸ್ಗಳಿಗೆ 10,000 ರೂಪಾಯಿ ಕೊಡ್ತಾ ಇದ್ದ ಈ ಕಿಲಾಡಿ ಕಮಲಾಕರ್ ಭಟ್. ಆದರೆ ಈ ಸುಚಿತ್ರಾಗೆ 35,000 ಕೊಡ್ತಾ ಇದ್ದ. 25,000 ರೂಪಾಯಿ ಕಮಿಷನ್, 10,000 ರೂಪಾಯಿ ಶಾಪಿಂಗ್ಗೆ ಅಂತ ಎಕ್ಸ್ಟ್ರಾ ಟಿಪ್ಸ್ ಕೊಡ್ತಾ ಇದ್ದ. ಈಗ ಸುಚಿತ್ರಾಗೆ ಕೋಟಿ ಆಸ್ತಿ ಇದೆ. ಅದು ಈ ಕಮಲಾಕರ್ ಭಟ್ ಮಾಡಿಕೊಟ್ಟಿದ್ದ. ಈಕೆನೆ ಇನ್ನೊಬ್ಬರಿಗೆ ಮೋಸ ಮಾಡಿ ಮಕ್ಮಲ್ ಟೋಪಿ ಹಾಕಿ ಗಳಿಸಿರುವಂತಹ ಹಣ ಅನ್ನುವಂಥದ್ದು ತನಿಖೆ ನಂತರದಲ್ಲಿ ಗೊತ್ತಾಗಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್, ಸಂಪರ್ಕದಲ್ಲಿದ್ದಾರೆ. ದರ್ಶನ್ ನಾಯಕ್, ಒಂದು ಕಡೆ ಇವರ ಒಂದೊಂದೇ ಅವತಾರಗಳು, ಒಬ್ಬೊಬ್ಬರೇ ಹೆಸರುಗಳು, ಈಕೆಯ ಸಂಘ ಎಷ್ಟು ಜನರ ಜೊತೆಗಿತ್ತು ಅನ್ನುವಂಥದ್ದನ್ನ ನೋಡ್ತಾ ಇದ್ರೆ, ಮತ್ತೊಂದು ಕಡೆ ಈಕೆಯ ಆಸ್ತಿ, ಹಣದ ಮೂಲ ಕೂಡ ಬಹಳಷ್ಟು ಆಶ್ಚರ್ಯಕರ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಬ್ಬ ವ್ಯಕ್ತಿಗೆ ಜೆಸಿಬಿಯನ್ನ ತೆಗೆದುಕೊಳ್ಳೋದಕ್ಕೆ ಲಕ್ಷಾಂಗಟ್ಲೆ ಸಹಾಯ ಮಾಡೋಕೆ ಮುಂದಾಗ್ತಾಳೆ ಅಂದ್ರೆ ಈಕೆ ಬಳಿಯಲ್ಲಿ ಎಷ್ಟರ ಮಟ್ಟಿಗೆ ಹಣ ಇರಬಹುದು ಅಂತ ಸಹಜವಾಗಿ ಅನುಮಾನ ಬರುತ್ತೆ. ಅದು ಹೇಗೆ ಬಂತು ಅನ್ನುವಂಥ ಅನುಮಾನ ಬರುತ್ತೆ. ಆ ನಿಟ್ಟಿನಲ್ಲಿ ತನಿಖೆ ಆಗುತ್ತಾ ಈಗ? ಅರುಣ್, ಸಿದ್ದಾಪುರ ವಸಂತ ನಾಯ್ಕ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರತಕ್ಕಂತ ಕಮಲಾಕರ್ ಭಟ್ ಮತ್ತು ಅದೇ ರೀತಿ ಸುಚಿತ್ರಾಳ ಕರ್ಮಕಾಂಡ ನೀವು ನೋಡಿದ ಹಾಗೆ ದಿನಕ್ಕೊಂದು ರೀತಿಯಲ್ಲಿ ಬಟಾಬಯಲ್ ಆಗ್ತಾ ಇದೆ. ಅದರ ಜೊತೆಗೆ ಪೊಲೀಸರ ತನಿಖೆ ಕೂಡ ಈಗ ಚುರುಕಾಗಿರುವಂತದ್ದು. ಯಾಕಂದ್ರೆ ನಿನ್ನೆ ವಿನಯ್ ಎನ್ನುವಂತ ಒಬ್ಬ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಅದರ ಜೊತೆಗೆ ವಿನಯ್ನ ಬಂಧಿಸಲು ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, 3 ಮುಸ್ಲಿಂ ಧರ್ಮೀಯರಿಗೆ ಈತನೇ ಕಾಲ್ ಮಾಡಿ ಕೊಟ್ಟಿದ್ದ. ಸುಚಿತ್ರಾ ಹೇಳಿದ ತಕ್ಷಣ ಈ 3ರನ್ನ ಸುಚಿತ್ರಾ ಜೊತೆ ಕಳಿಸ್ಕೊಟ್ಟಿದ್ದ ಎನ್ನುವಂತ ಒಂದು ಮಾಹಿತಿ ಲಭ್ಯವಾಗಿತ್ತು.
ಆ ದಿಶೆಯಲ್ಲಿ ಪೊಲೀಸರು ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಅದರ ಜೊತೆಗೆ ವಿನಯ್ಗೂ ಮತ್ತು ಅದೇ ರೀತಿ ಸುಚಿತ್ರಾಳಿಗೆ ಯಾವ ರೀತಿ ಸಂಬಂಧ ಇದೆ ಎನ್ನುವಂತ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಅದ್ರ ಜೊತೆಗೆ ತನಿಖೆಯನ್ನ ಮಾಡಲಾಗ್ತಿದೆ. ಯಾಕಪ್ಪ ಅಂದ್ರೆ ಆರಂಭದಿಂದಲೂ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ವು. ಯಾಕಂದ್ರೆ ಸುಚಿತ್ರಾ ಕೇವಲ ಕಮಲಾಕರ್ ಭಟ್ ಜೊತೆಗೆ ಮಾತ್ರ ಇಲ್ಲ, ಇದರ ಹಿಂದೆ ದೊಡ್ಡ ಜಾಲವೇ ಇದೆ ಎನ್ನುವಂತ ಬಗ್ಗೆ. ಆದ್ರೆ ಅದರ ತನಿಖೆಯನ್ನ ಕೆದಕ್ತಾ ಹೋದಂತ ಸಂದರ್ಭದಲ್ಲಿ ಎಲ್ಲವೂ ಸತ್ಯ ಆಗ್ತಾ ಇದೆ. ಈ ಹಿಂದೆ ಕಲಬುರಗಿ ಆಯ್ತು, ಅದಾದ ನಂತರ ಏನು ಸಿದ್ದಾಪುರ ಮೂಲದ ಒಬ್ಬ ಪ್ರಕಾಶ್ ಎನ್ನುವನ ಜೊತೆ ಆಯ್ತು, ಅದಾದ ನಂತರ ಈ ಹಿಂದೆ ಮತ್ತೊಬ್ಬನ ಜೊತೆ ಮೋಸ ಆಯ್ತು. ಹೀಗೆ ಸಾಕಷ್ಟು ರೀತಿಯಲ್ಲಿ ವಿಡಿಯೋ ಸಮೇತ ಈಗ ವೈರಲ್ ಆಗ್ತಾ ಇರುವಂತದ್ದು. ಇದನ್ನ ಜೊತೆಗೆ ನಾವು ಸಿದ್ದಾಪುರದ ಕೆಲವೊಂದು ಪ್ರಮುಖರನ್ನ ನಾವು ಕೇಳದ ಹೊತ್ತಲ್ಲಿ ಏನು ಇವಳ ಸವಾಸವೇ ಸಾಕಪ್ಪ, ಇವಳ ಮಾತು ಬೇಡ ಎನ್ನುವಂತ ಒಂದು ಮಾತನ್ನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಯಾಕಪ್ಪ ಅಂದ್ರೆ ಸುಚಿತ್ರಾ ಆ ಮಟ್ಟದಲ್ಲಿ ಒಂದು ಕ್ರಿಮಿನಲ್ ಏನು ಬ್ಯಾಕ್ ಗ್ರೌಂಡ್ ಅನ್ನ ಹೊಂದಿದ್ಲು ಎನ್ನುವಂತ ಬಗ್ಗೆ ಜನರು ಹೇಳ್ತಾ ಇರುವಂತದ್ದು. 18ನೇ ವಯಸ್ಸಿಗೆ ಈಕೆ ಮದುವೆಯಾಗಿ ಏನು ಸಂಪ್ರದಾಯದ ಕುಟುಂಬಕ್ಕೆ ಬಂದ ತಕ್ಷಣ ಇಲ್ಲಿಯೂ ಕೂಡ ತನ್ನ ಚಾಳಿಯನ್ನ ಮುಂದುವರಿಸೋದು. ಏನಪ್ಪಾ ಅಂದ್ರೆ ಆಸ್ತಿಯನ್ನ ಭಾಗ ಮಾಡಿಕೊಡಿ, ಅದ್ರ ಜೊತೆಗೆ ತಾವು ಇಲ್ಲಿ ಇರಲ್ಲ ಎನ್ನುವಂತ ಬಗ್ಗೆ. ಹಾಗೆ ಇದರ ವರ್ತನೆಯು ಕೂಡ ಸರಿಯಾಗಿ ಹೊಂದಾಣಿಕೆ ಬಂದಿರಲಿಲ್ಲ ಕುಟುಂಬಸ್ಥರಿಗೆ. ಆ ನಿಟ್ಟಿನಲ್ಲಿ ಊರಾಚೆ ಒಂದು ಗ್ರಾಮದಲ್ಲಿ ಇವಳನ್ನ ಮನೆ ಮಾಡಿಕೊಟ್ಟಿದ್ರು. ಅಲ್ಲೂ ಕೂಡ ಈಕೆ ಮೋಜು ಮಸ್ತಿ ಪಾರ್ಟಿ ಅಂತ ಪರಪುರುಷರ ಜೊತೆ ಇರ್ತಿದ್ರು. ಅಕ್ಕಪಕ್ಕದ ಮನೆಯ ಹೆಂಗಸರಿಗೆ ಕೂಡ ಮುಜುಗರ ತರಿಸುವಂತೆ ವರ್ತನೆಯನ್ನ ಮಾಡ್ತಾ ಇದ್ಲು ಎನ್ನುವಂತ ಬಗ್ಗೆ ಇಲ್ಲಿನ ಜನರು ಏನು ನ್ಯೂಸ್ 18ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಅದ್ರ ಜೊತೆಗೆ ಕಮಲಾಕರ್ ಭಟ್ ಕೂಡ ಕಡಿಮೆ ಇಲ್ಲ. ಕಮಲಾಕರ್ ಭಟ್ ಒಂದೊಂದೇ ಆಡಿಯೋ ಕೂಡ ಏನು ಬಯಲಾಗ್ತಾ ಇರುವಂತದ್ದು. ಏನು ಸುಚಿತ್ರಾಳ ಕಾಂಟ್ಯಾಕ್ಟ್ ನಲ್ಲಿ ಇರುವಂತ ಒಂದು ಸಂದರ್ಭದಲ್ಲಿ ಈತ ಶಿರ್ಸಿ ಮೂಲದ ಒಂದು ಮಹಿಳೆ ಜೊತೆಗೂ ಸಹಿತ ಈತ ಇದ್ದ. ಸುಚಿತ್ರಾ ಇವನಿಗೆ ಕ್ಲಾಸ್ ತಗೊಂಡ ಹೊತ್ತಲ್ಲಿ ಏನು ಹಳೆಯ ಶಿರ್ಸಿಯ ಮಹಿಳೆಗೆ ಹಿಗ್ಗಾಮುಗ್ಗವಾಗಿ ಬೈದಿರುವಂತಹ ಒಂದು ಆಡಿಯೋ ಕೂಡ ಈಗ ವೈರಲ್ ಆಗಿರುವಂತದ್ದು. ಅದ್ರ ಜೊತೆಗೆ ಸುಚಿತ್ರಾಳಿಗಾಗಿ ಏನ್ ಬೇಕಾದ್ರೂ ತಾನು ಮಾಡ್ತೇನೆ ಎನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು ಕೂಡ ಆಡಿಯೋ ವೈರಲ್ ಆಗಿರುವಂತದ್ದು. ಅಂದ್ರೆ 50ರಿಂದ 100 ಕೋಟಿ ರೂಪಾಯಿ ಆಸ್ತಿಯನ್ನ ಅವಳಿಗಾಗಿ ಮಾಡಿಟ್ಟಿದ್ದೇನೆ ಎನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು. ಆ ದಿಶೆಯಲ್ಲಿ ಅಂದ್ರೆ ಈಕೆ ಅವನ ಜೊತೆಗೆ ಆಸ್ತಿಗಾಗಿ ಹಣಕ್ಕಾಗಿ ಮಾತ್ರ ಕಮಲಾಕರ್ ಭಟ್ ಜೊತೆ ಇದ್ಲು. ಅದ್ರ ಜೊತೆಗೆ ಕೆಲವರಿಗೆ ವಂಚನೆ ಮಾಡಿರುವುದು ಹಣಕ್ಕಾಗಿ ಆಸ್ತಿಗಾಗಿ ಮಾತ್ರ ಎನ್ನುವಂಥದ್ದು ಈ ಕೆಲವೊಂದು ಆಡಿಯೋಗಳಾಗಿರ್ಬೋದು, ಕೆಲವೊಂದು ತನಿಖೆ ಮೂಲಕ ಈಗ ಹೊರಬೀಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ದಿನಕ್ಕೊಂದು ಆಡಿಯೋ ಆಗಿರೋ ದಿನಕ್ಕೊಂದು ಕರ್ಮಕಾಂಡಗಳು ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಏನು ಇದನ್ನ ಕೌಂಟ್ ಮಾಡ್ತಾ ಹೋದ್ರೆ 1-2 ಸಿಗಲ್ಲ. ಇದನ್ನ ಸರಣಿಗಾಗಿ ಹೊರಬೀಳ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಅರುಣ್, ಥ್ಯಾಂಕ್ ಯು ದರ್ಶನ್ ಡೀಟೇಲ್ಸ್ಗೆ.